ಎಲ್ಲ ಮೈಕ್ ಆಫ್ ಮಾಡ್ಕೊಳ್ರಿ. ನಾವು ಕಾರ್ಯಕ್ರಮ ಶುರು ಮಾಡೋಣ. ನಾನು ಯಾರ ಹೆಸರು ತಗೊಳ್ತೇನೋ ಅವರು ಮಾತ್ರ ನನಗೆ ಮೈಕ್ ಆನ್ ಮಾಡಿ ಉತ್ತರ ಹೇಳಬೇಕು. ಓಕೆ, ರೆಡಿ, ಸ್ಟಾರ್ಟ್ ನಾವು. ಮೊಟ್ಟ ಮೊದಲನೇ ಪ್ರಶ್ನೆ ಪ್ರಜ್ವಲ್ ಅವರಿಗೆ. ಪ್ರಜ್ವಲ್ ಏನು ಹೇಳಿದಾರಾ? ಪ್ರಜ್ವಲ್ಗೆ ಮೊಟ್ಟ ಮೊದಲನೇ ಪ್ರಶ್ನೆ. ಮೊಟ್ಟ ಮೊದಲು ಬಾಬೇಲಿನಲ್ಲಿ ಎಷ್ಟು ಭಾಷೆಗಳನ್ನ ಮಾತನಾಡ? ಪ್ರಜ್ವಲ್ ಮುಳುಗುಂದ್. ಪ್ರಜ್ವಲ್ ಮುಳುಗುಂದ್ ಪ್ರಶ್ನೆ. ಮೊಟ್ಟ ಮೊದಲು ಬಾಬೇಲಿನಲ್ಲಿ ಎಷ್ಟು ಭಾಷೆಗಳನ್ನು ಮಾತನಾಡುತ್ತಿದ್ದರು? ಒಂದೇ ಭಾಷೆ. ವೆರಿ ಗುಡ್ ಪ್ರಜ್ವಲ್. ಎಲ್ಲ ಚಪ್ಪಾಳೆ ಹೊಡಿರಿ, ಎಲ್ಲ ಚಪ್ಪಾಳೆ ಹೊಡಿಬೇಕು, ಸುಮ್ಮನೆ ಕೂತ್ಕೊಳ್ಬಾರ್ದು, ಎಲ್ಲ ಚಪ್ಪಾಳೆ ಹೊಡಿಬೇಕು, ನಗಬೇಕು, ಈ ಅಂತ ನಗಬೇಕಲ್ವಾ? ಅವಾಗ ತಾನೆ ಎಲ್ಲರೂ ಖುಷಿ ಆಗುತ್ತೆ. ಗುಡ್ 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 ಗುಡ್. ನೆಕ್ಸ್ಟ್ ಜಾನ್ ಫ್ರಾಂಕ್ಲಿನ್. ನೆಕ್ಸ್ಟ್ ಸವಾಲ್ ಜಾನ್ ಫ್ರಾಂಕ್ಲಿನ್. तेरहन ಹುಟ್ಟಿದಾಗ नाहौरನಿಗೆ ಎಷ್ಟು ವಯಸ್ಸಾಗಿತ್ತು? जब 13 ने पैदा हुआ था तब उस वक्त में नाहौर को कितना उम्र था? जॉन. 29. वेरी गुड. ಎಲ್ಲ क्लैप्स ಹೊಡಿರಿ. जॉन फ्रैंकलिन को तालियां बजाइएगा, ठीक है? और बहुत सारे लोगों का वीडियो ऑन नहीं है, ठीक है ना? तो आप लोगों को ತುಂಬ ಜನರ ವಿಡಿಯೋ ಆನ್ ಇಲ್ಲ. ನಾನು ಎಲ್ಲರೂ ಕೂಡ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ನೀವೆಲ್ಲರೂ ಕೂಡ ಏನು ಮಾಡಬೇಕಂದ್ರೆ ನಿಮ್ಮ ವಿಡಿಯೋಗಳನ್ನು ಆನ್ ಮಾಡಿಕೊಳ್ರಿ. ಯಾಕಂದರೆ ನಿಮ್ಮ ಮುಖಗಳನ್ನು ನಾನು ನೋಡಲಿಕ್ಕೆ ಈಸಿ ಆಗಿರುತ್ತೆ. ಓಕೆ, ನೆಕ್ಸ್ಟು ಮುಂದಿನ ಪ್ರಶ್ನೆ. ಸೃಷ್ಟಿಗೆ ಮುಂದಿನ ಪ್ರಶ್ನೆ. ಅಬ್ರಹಾಮನ ತಂದೆಯ ಹೆಸರು ಏನು? ಸೃಷ್ಟಿ. ಅಬ್ರಹಾಮನ ತಂದೆಯ ಹೆಸರು ಏನು? ಸೃಷ್ಟಿಗೆ ನೇರವಾದ ಪ್ರಶ್ನೆ. ಅಬ್ರಹಾಮನ ತಂದೆ ಹೆಸರು ಏನು? ಸೃಷ್ಟಿ ಮೈಕ್ ಆನ್ ಮಾಡಿ ಉತ್ತರ ಹೇಳ್ಬೇಕು. ಅಬ್ರಹಾಮನ ತಂದೆಯ ಹೆಸರು ಏನು? ಮೈಕ್ ಆನ್ ಇದೆ, ಆಫ್ ಇದೆಮಾ ಸೃಷ್ಟಿ? ವೆರಿ ಗುಡ್. 13. ವೆರಿ ಗುಡ್. ಕ್ಲಾಪ್ಸ್ ಹೊಡಿರಿ ಸೃಷ್ಟಿಗೆ. ಎಲ್ಲ ಸೃಷ್ಟಿ ಕ್ಲಾಪ್ಸ್ ಹೊಡಿರಿ, ಚಪ್ಪಾಳೆ ಹೊಡಿರಿ ಸೃಷ್ಟಿಗೆ. 13. ಓಕೆ, ಗುಡ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾರಿಗಂದ್ರೆ जोशुआ के लिए अगला प्रश्न. बाबेल का मतलब क्या है? बाबेल का मतलब क्या है जोशुआ? माइक ऑन करके बोलेंगे. बाबेल का मतलब क्या है? यहोवा. नहीं बेटा, बाबेल का मतलब यहोवा नहीं. नेक्स्ट, पृथ्वी. ಬಾಬೇಲ್ ಎಂದರೇನು? ಪೃಥ್ವಿ. ಬಾಬೇಲ್ ಎಂದರೇನು? ಪೃಥ್ವಿ ಬಾಬೇಲ್ ಎಂದರೇನು? ವೇಟ್. ಪಾಸ್. ಸೃಜನ್ ಸಾಮುವೆಲ್, ಬಾಬೇಲ್ ಎಂದರೇನು? ಬಾಬೇಲ್ ಎಂದರೆ ಗೋಪುರ. ನೋ, ಐ ಆಮ್ ಆಸ್ಕಿಂಗ್ ಮೀನಿಂಗ್ ಆಫ್ ದ ಬಾಬಿಲೋನ್. ಓಕೆ, ಬಾಬೇಲ್ ಎಂದರೇನು? ಅಭಿ. ಪಟ್ಟಣ. ಇಲ್ಲ. ಬಾಬೇಲ್ ಅಂದ್ರೆ ಏನು? ಸ್ತುತಿ.
ತಾರುಮಾರು. ಯಾರು ಹೇಳಿದ್ದು? ಪ್ರಜ್ವಲ್. ನಾ ಪ್ರಜ್ವಲ್ಗೆ ಹೇಳಿಲ್ವಲ್ಲ, ಸ್ತುತಿಗೆ ಹೇಳಿದ್ದೀನಿ. ಸ್ತುತಿ ಆನ್ಸರ್ ಹೇಳ್ಬೇಕಾಗಿತ್ತಲ್ಲ. ನಾನು ಯಾರ ಹೆಸರು ಹೇಳ್ತೀನಿ ಅವ್ರು ಹೇಳಬೇಕು. ಓಕೆ, ನಿಮಗೆ ಬರುತ್ತೆ, ನಿಮಗೂ ಕೂಡ ಸರದಿ ಬರುತ್ತೆ. ಆವಾಗ ನೀವು ಆ ಉತ್ತರನ ಹೇಳ್ಬೇಕು. ಅಲ್ಲಿ ಗಂಟ ನೀವು ಯಾರು ಕೂಡ ಉತ್ತರ ಹೇಳಬಾರ್ದು. ಉತ್ತರ ಗೊತ್ತಿದ್ರೆ ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ನಿಮ್ಮ ನಂಬರ್ ಬಂದಾಗ ಮಾತ್ರ, ನಾನು ನಿಮ್ಮ ಹೆಸರು ಹೇಳಿದಾಗ ಮಾತ್ರ ಅದನ್ನ ಹೇಳಬೇಕಾಗುತ್ತೆ. ಓಕೆ, ಸೊ ಇವಾಗ ಪ್ರಜ್ವಲ್ ಹೊಸದಾಗಿ ಬಂದಿದ್ದಕ್ಕೆ ನಾವು ಪ್ರಜ್ವಲ್ಗೆ ಮಾರ್ಕ್ಸ್ ಕೊಡೋಣ. ನೆಕ್ಸ್ಟ್ ಪ್ರಜ್ವಲ್, ನಾನು ಹೆಸರು ಹೇಳಿದ್ರೆ ಮಾತ್ರ ನೀವು ಉತ್ತರ ಹೇಳ್ಬೇಕು, ಸರಿನಾ? ಓಕೆ, ಮುಂದಿನ ಪ್ರಶ್ನೆ ಸಂದೇಶ್ಗೆ ಮುಂದಿನ ಪ್ರಶ್ನೆ. ಬಾಬೇಲಿನ ಜನ ಏನನ್ನು ಉಪಯೋಗಿಸಿ ಗೋಪುರವನ್ನು ಕಟ್ಟಲು ಪ್ರಾರಂಭಿಸಿದರು? ಕಾಕ ಪೃಥ್ವಿ ಕ್ವಶನ್. ಸುಟ್ಟ ಇಟ್ಟಿಗೆಗಳನ್ನು. ಹಾ, ನಾನು ಕರೆಕ್ಟಾಗಿ ಸಂದೇಶ ಕೇಳ್ತಾ ಇದ್ದೇನೆ. ಓಕೆ, ಸಂದೇಶ್ಗೆ ಮುಂದಿನ ಪ್ರಶ್ನೆ. ಹಾ ಸಂದೇಶ್, ಬಾಬೇಲಿನ ಜನ ಏನನ್ನು ಉಪಯೋಗಿಸಿ ಗೋಪುರವನ್ನು ಕಟ್ಟಲು ಪ್ರಾರಂಭಿಸಿದರು? ಸಂದೇಶ್, ಸುಟ್ಟ ಇಟ್ಟಿಗೆಗಳನ್ನು. ಸರಿಯಾಗಿ ಉತ್ತರ ಹೇಳ್ಬೇಕಪ್ಪ. ಬೈಬಲ್ ಅಲ್ಲಿ ಹೆಂಗಿದೆ ಹಂಗೆ ಹೇಳ್ಬೇಕಾಗಲ್ಲ, ಹೇಳ್ಬೇಕಾಗುತ್ತೆ. ಸೊ ಹೀಗಾಗಿ ಬೈಬಲ್ ಇರುವಂತ ಆನ್ಸರ್ ಹೇಳ್ಬೇಕು. ಬಾಬೇಲಿನ ಜನ ಏನನ್ನು ಉಪಯೋಗಿಸಿ ಗೋಪುರವನ್ನು ಕಟ್ಟಲು ಪ್ರಾರಂಭಿಸಿದರು? ಸುಟ್ಟ ಇಟ್ಟಿಗೆಗಳನ್ನು, ಕಲ್ಲರಗಳನ್ನು. ಹಾ, ವೆರಿ ಗುಡ್. ಓಕೆ, ಇಟ್ಟಿಗೆಗಳನ್ನು ಮತ್ತೆ ಸುಣ್ಣಕ್ಕೆ ಬದಲಾಗಿ ಕಲ್ಲರಗನ್ನ ಏನ್ ಮಾಡಿದ್ರು ಅವರು ಉಪಯೋಗ ಮಾಡಿದ್ರು ಬಾಬೇಲಿನ ಗೋಪುರವನ್ನ ಕಟ್ಟಲು. ಎಲ್ಲ ಕ್ಲಾಪ್ಸ್ ಹೊಡಿರಿ. ಗುಡ್, ವೆರಿ ಗುಡ್. ಸಂದೇಶ್ಗೆ ಆಯ್ತಾ? ನೆಕ್ಸ್ಟ್ ಪೃಥ್ವಿಗೆ ಪ್ರಶ್ನೆ. ನಾಹೋರನ ತಂದೆಯ ಹೆಸರು ಏನು? ಪೃಥ್ವಿಗೆ ಪ್ರಶ್ನೆ. ನಾಹೋರನ ತಂದೆಯ ಹೆಸರು ಏನು? ತಂದೆಯ ಹೆಸರು ನಾಹೋರನ ತಂದೆಯ ಹೆಸರು ಏನು? ಓಕೆ, ನೀವು ಆರಾಮ್ ಟೈಮ್ ತಗೊಂಡು ಹೇಳ್ಬೋದು, ನೆನ್ಪು ಮಾಡಿ ಕೂಡ ಹೇಳ್ಬೋದು. ನಾಹೋರನ ತಂದೆಯ ಹೆಸರು ಏನು? ಪ್ರಜ್ವಲ್, ನಿನ್ ಸೌಂಡ್ ಕೇಳಿಸ್ತಾ ಇದೆ ನಮ್ಮ ಹತ್ರ. ಯಾರು? ಪೃಥ್ವಿನಾ? ಪ್ರಶಾಂತ್, ನಿನ್ ಸೌಂಡ್ ಕೇಳಿಸುತ್ತೆ ಇಲ್ಲಿ. ಅಕ್ಕ ಬೇರೆ ಕ್ವಶನ್ ಅಡಕ. ಬೇರೆ ಕ್ವಶನ್. ಪೃಥ್ವಿಗೆ ಬೇರೆ ಕ್ವಶನ್. ಮಿಲ್ಕಳ ಗಂಡನ ಹೆಸರು ಏನು? ಸ್ವಲ್ಪ ಹಾರ್ಡ್ ಇದೆ. ನಾಹೋರನು. ವೆರಿ ಗುಡ್. ಕ್ಲಾಪ್ಸ್ ಹೊಡೀರಿ ಎಲ್ಲರೂ ಕೂಡ. ಎಲ್ಲರೂ ಕ್ಲಾಪ್ಸ್ ಹೊಡೀರಿ ನಮ್ಮ ಪೃಥ್ವಿಗೆ. ಪೃಥ್ವಿ, ವೆರಿ ಗುಡ್. ನೆಕ್ಸ್ಟ್ ಅಲಿಶಾಗೆ ಮುಂದಿನ ಪ್ರಶ್ನೆ. ದೇವರು ಅಬ್ರಹಾಮನಿಗೆ ಏನನ್ನು ಬಿಟ್ಟು ತಾನು ತೋರಿಸುವ ದೇಶಕ್ಕೆ ಹೊರಟು ಹೋಗಲು ಹೇಳಿದರು? ದೇವರು ಅಬ್ರಹಾಮನಿಗೆ ಏನನ್ನು ಬಿಟ್ಟು ತಾನು ತೋರಿಸುವ ದೇಶಕ್ಕೆ ಹೊರಟು ಹೋಗಲು ಹೇಳಿದರು? ತನ್ನ ಸ್ವದೇಶವನ್ನು ಬಿಟ್ಟು ದೇವರು ಅವನಿಗೆ ಹೇಳಿದ ಆ ಊರಿಗೆ ಹೋಗಂತ ಹೇಳಿ, ಅವಾಗ ಅವನು ತನ್ನ ಸ್ವದೇಶವನ್ನು ಬಿಟ್ಟು ಹೋದ. ಅದೇ ಮೂರು ಇದೆಯಲ್ಲ, ಅದ್ರಲ್ಲಿ 3 ಕಾರ್ಯ ಇದೆ. ದೇವರು ಏನನ್ನ ಬಿಟ್ಟು ಹೋಗಲು, ಒಂದು ಹೇಳಿದೆ ಸ್ವದೇಶವನ್ನು. ಆ ಸೆಂಟೆನ್ಸ್ ಕ್ಲಿಯರ್ ಮಾಡಿ. ತನ್ನದು ಇದ್ದದ್ದ ಎಲ್ಲವನ್ನು ಬಿಟ್ಟು, ಆಸ್ತಿಯಿಂದ ಎಲ್ಲವನ್ನು ಬಿಟ್ಟು. ವೆರಿ ಗುಡ್. ಹಾ, ಟ್ರೈ ಮಾಡಿ. ಇನ್ನು 3 ಇದೆ ಅಲ್ಲಿ. 3 ಇದೆ. ಒಂದು ಸ್ವದೇಶ ಆಯ್ತು, ಎರಡನೇದು, ಇನ್ನು 2 ಪಾಯಿಂಟ್ ಇದೆ.
ಕರೆಕ್ಟ್ ಹತ್ರ ಬಂದಿದ್ಯಾ, ತುಂಬಾ ಹತ್ರ ಬಂದಿದ್ಯಾ. ಆ ಉತ್ತರನ ಕ್ಲಿಯರ್ ಕಂಪ್ಲೀಟ್ ಮಾಡ್ಬೇಕು. ತನ್ನ ತಂದೆಯನ್ನು ಕೂಡ ಬಿಟ್ಟು ಹೋದ ಅವನು. ವೆರಿ ಗುಡ್. ತಂದೆ ಅಂದ್ರೆ ತಂದೆಯ ಮನೆ. ತಂದೆಯ ಮನೆ, ಸ್ವದೇಶ, ಬಂಧು ಬಳಗ. ಓಕೆ, ಇದು 3 ಯಾವಾಗಲೂ ನೆನ್ಪಿಟ್ಕೊಡ್ಬೇಕು. ದೇವರು ಸ್ವದೇಶನ, ಬಂಧು ಬಳಗವನ್ನ ಮತ್ತೆ ತಂದೆಯ ಮನೆಯನ್ನ ಬಿಟ್ಟು ದೇವರು ಹೇಳಿದ ದೇಶಕ್ಕೆ ದೇವರು ಕರೆದ್ರು. ಒಂದ್ಸತಿ ಎಲ್ಲರೂ ಕೂಡ ಅಲಿಶಾ ಕ್ಲಾಪ್ಸ್ ಹೊಡಿರಿ. ಅಲಿಶಾ ಉತ್ತರ ಹೇಳಿದಾಳೆ. ಎಲ್ಲರೂ ಕೂಡ ಅಲಿಶಾ ಕ್ಲಾಪ್ಸ್ ಹೊಡಿಬೇಕು, ಯಾರು ಸುಮ್ಮನೆ ಕುಂದ್ರಬಾರ್ದು. ಓಕೆನಾ? ನೆಕ್ಸ್ಟ್ ಮತ್ತೆ ಮುಂದಿನ ಪ್ರಶ್ನೆ ಯಾರಿಗಂದ್ರೆ ಸೃಜಲ್ ಸಾಮ್ಯುಯಲ್ಗೆ. ನೇರವಾದ ಪ್ರಶ್ನೆ ಸೃಜಲ್ ಸಾಮ್ಯುಯಲ್ಗೆ. ಅಬ್ರಹಾಮನ ಹೆಂಡತಿ ಹೆಸರು ಏನು? ಸೃಜಲ್ ಸಾಮ್ಯುಯಲ್. ಸಾರಳು. ವೆರಿ ಗುಡ್. ಕ್ಲಾಪ್ಸ್ ಹೊಡಿರಿ. ಸೃಜಲ್ ಸಾಮ್ಯುಯಲ್ ಕ್ಲಾಪ್ಸ್ ಹೊಡಿರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಂತೋಷ್ಗೆ. ಮುಂದಿನ ಪ್ರಶ್ನೆ. ಅಬ್ರಹಾಮನು ಸಂಚರಿಸುತ್ತಾ ಯಾವ ವೃಕ್ಷದ ಬಳಿಯಲ್ಲಿ ಬಂದನು? ಅಬ್ರಹಾಮನು ಸಂಚರಿಸುತ್ತಾ ಯಾವ ವೃಕ್ಷದ ಬಳಿಯಲ್ಲಿ ಬಂದನು? ಮೋರೆ ಎಂಬ. ವೆರಿ ಗುಡ್. ಮೋರೆ ಎಂಬ ವೃಕ್ಷ. ಎಲ್ಲ ಸಂತೋಷ ಎಲ್ಲ ಕ್ಲಾಪ್ಸ್ ಹೊಡಿರಿ. ಗುಡ್ ಸಂತೋಷ್. ನೆಕ್ಸ್ಟ್ ಇವಾಗ ಅಭಿಗೆ ನೇರವಾದ ಪ್ರಶ್ನೆ. ಅಭಿ ನೇರವಾದ ಪ್ರಶ್ನೆ. ಬೆತೇಲಿನಲ್ಲಿ ಘೋರಕ್ಷಾಮ ಬಿದ್ದದರಿಂದ ಅಬ್ರಹಾಮನು ಎಲ್ಲಿಗೆ ಹೊರಟು ಹೋದನು? ಬೆತೇಲಿನಲ್ಲಿ ಘೋರಕ್ಷಾಮ ಬಂದದರಿಂದ ಅಬ್ರಹಾಮನು ಎಲ್ಲಿಗೆ ಹೊರಟು ಹೋದನು? ಅಭಿ. ಐಗುಪ್ತ ದೇಶ. ವೆರಿ ಗುಡ್. ಎಲ್ಲ ಕ್ಲಾಪ್ಸ್ ಹೊಡಿರಿ. ಅಭಿಗೆಲ್ಲ ಕ್ಲಾಪ್ಸ್ ಹೊಡಿರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸುನಿತಾಗೆ ಮುಂದಿನ ನೇರವಾದ ಪ್ರಶ್ನೆ. ಲೋಟನು ಕಣ್ಣೆತ್ತಿ ನೋಡಿದಾಗ ಏನನ್ನು ಕಂಡನು? ಲೋಟನು ಕಣ್ಣೆತ್ತಿ ನೋಡಿದಾಗ ಏನನ್ನು ಕಂಡನು? ಸುನಿತಾ. ಸುನಿತಾ ಲೈನಲ್ಲಿದ್ದಾಳ? ಲೋಟನು ಕಣ್ಣೆತ್ತಿ ನೋಡಿದಾಗ ಮೈಕ್ ಆನ್ ಮಾಡಿ ಹೇಳಮ್ಮ. ವೆರಿ ಗುಡ್. ಯೊರ್ದನ್ ಹೊಳೆಯ ಸುತ್ತಲಿರುವ ಪ್ರದೇಶ ಅಂತ ಹೇಳ್ಬೇಕು ಯಾವಾಗ್ಲೂ. ಯೊರ್ದನ್ ಹೊಳೆಯ ಸುತ್ತಲಿರುವ ಪ್ರದೇಶ. ವೆರಿ ಗುಡ್. ಕ್ಲಾಪ್ಸ್ ಹೊಡಿರಿ ಸುನಿತಾಗೆ. ಎಲ್ಲ ಚಪ್ಪಾಳೆ ಹೊಡಿರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾರಿಗಂದ್ರೆ ನಮ್ಮ ಸ್ತುತಿಗೆ ನೇರವಾದ ಪ್ರಶ್ನೆ. ಐಗುಪ್ತ ದೇಶದ ಅರಸನು ಯಾರು? ಸ್ತುತಿ, ಐಗುಪ್ತ ದೇಶದ ಅರಸನು ಯಾರು? ಆತನ ಹೆಸರು ಹೇಳ್ಬೇಕಮ್ಮ. ಸ್ತುತಿ. ಫರೋಹನ್. ವೆರಿ ಗುಡ್. ಎಲ್ಲ ಕ್ಲಾಪ್ಸ್ ಹೊಡಿರಿ ಸ್ತುತಿಗೆ. ಎಲ್ಲರೂ ಕ್ಲಾಪ್ಸ್ ಹೊಡಿರಿ. ಎಲ್ಲಾರು ಚಪ್ಪಾಳೆ ಹೊಡಿರಿ. ಏನ್ ಇವತ್ತೆಲ್ಲ ತುಂಬಾ ಎಲ್ಲ ಫಾಸ್ಟ್ ಆಗಿ ಹೇಳ್ತಾ ಇದಾರೆ ಆನ್ಸರ್ ಎಲ್ಲ. ಚೆನ್ನಾಗಿ ಓದ್ಕೊಂಡ್ ಬಂದಿರಾಗಿದೆ. ನೆಕ್ಸ್ಟ್ ಸುಮಂಗಲಾಗೆ ಪ್ರಶ್ನೆ. ಸುಮಂಗಲಾಗೆ ನೇರವಾದ ಪ್ರಶ್ನೆ. ಸದೋಮಿನ ಜನರು ಹೇಗಿದ್ದರು? ಸುಮಂಗಲ, ಸದೋಮಿನ ಜನ ಹೇಗಿದ್ದರು? ಸದೋಮಿನ ಜನ ಹೇಗಿದ್ದರು ಸುಮಂಗಲ? ಸುಮಂಗಲ ಲೈನಲ್ಲಿ ಇದ್ದಾಳಮ್ಮ? ಸದೋಮಿನ ಜನ ಹೇಗಿದ್ದರು? ಗೊತ್ತಿಲ್ಲ ಅಂದ್ರೆ ನಾನು ಪಾಸ್ ಮಾಡ್ತೀನಿ. ನೀವು ಹೇಳಿದ್ರೆ ಪಾಸ್ ಮಾಡಿ ಅಂತ ಹೇಳಿದ್ರೆ ನಾನು ಪಾಸ್ ಮಾಡ್ತೀನಿ. ಓಕೆ, ಪಾಸ್ ಮಾಡಿ. ಓಕೆ, ಮುಂದೆ ಯಾರಿಗಂದ್ರೆ ಸಾತ್ವಿಕ್. ಉತ್ತರ ಹೇಳ್ತೀಯಾ?
ಸಾತ್ವಿಕ್ ನಾ ಪಾಸ್ ಮಾಡ್ತೀನಿ, 3 ಕೌಂಟ್ ಮಾಡ್ತೀನಿ. ಕಾಕ ಕ್ವಶನ್ ಹಾ, ಕ್ವಶನ್ ಏನಂದ್ರೆ ಸೊದೋಮಿನ ಜನ ಹೇಗಿದ್ದರು? ಓಕೆ, ನಾನು ಪಾಸ್ ಮಾಡ್ತೀನಿ. ಪಾಸ್ 1. ಆ ಪಾಪದಿಂದ ರಕ್ತ. ಹಾ, ಓಕೆ, ಕಂಟಿನ್ಯೂ. ನಾನು ಪಾಸ್ ಮಾಡ್ತೀನಿ. ಓಕೆ, 1 2 3. ಈಗ ಯಾರಿಗೆ ಕೇಳಿದ್ ನಾನು? ಸುಮಂಗ್ಲಾಗಲ್ವಾ? ಪ್ರಶಾಂತ್ ದುಷ್ಟರು ದೇವರಿಗೆ ಮಹಾ ಅಪರಾಧಿಗಳು. ವೆರಿ ಗುಡ್ ಪ್ರಶಾಂತ್. ಎಲ್ಲ ಚಪ್ಪಾಳೆ ಹೊಡಿರಿ ಪ್ರಶಾಂತ್ಗೆ. ಗುಡ್ ಪ್ರಶಾಂತ್, ಗುಡ್, ನೈಸ್ ಆನ್ಸರ್. ಆಯ್ತಾ? ಸುಮಂಗ್ಲಗಾಯ್ತು. ಆಮೇಲೆ ಇವಾಗ ಸಾತ್ವಿಕಿಗೆ ನೇರವಾದ ಪ್ರಶ್ನೆ ಕೇಳಿದನಾ? ಇಲ್ಲ. ಇವಾಗ ಸಾತ್ವಿಕಿಗೆ ನೇರವಾದ ಪ್ರಶ್ನೆ. ಸಾತ್ವಿಕ್ ನೇರವಾದ ಪ್ರಶ್ನೆ. ಸೀನಾರಿನ ಅರಸನು ಯಾರು? ಸೀನಾರಿನ ಅರಸನು ಯಾರು? ಸೀನಾರಿನ. ಹಾ, ವೆರಿ ಗುಡ್, ಚಪ್ಪಾಳೆ ಹೊಡಿರಿ. ಅಮ್ರಾಫೇಲನು. ಸೀನಾರಿನ ಅರಸ ಅಮ್ರಾಫೇಲ. ಓಕೆ ಸಾತ್ವಿಕ್, ಗುಡ್, ನೈಸ್ ಆನ್ಸರ್. ನೆಕ್ಸ್ಟ್, ಈಗ ನೇರವಾದ ಪ್ರಶ್ನೆ ನಮ್ಮ ಪ್ರಶಾಂತ್ಗೆ ನೇರವಾದ ಪ್ರಶ್ನೆ. ಎಲ್ಲಾ ಸಾರಿನ ಅರಸನು ಯಾರು? ಎಲ್ಲಾ ಸಾರಿನ ಅರಸನು ಯಾರು? ಅರಿಯೋಕನು. ವೆರಿ ಗುಡ್ ಪ್ರಶಾಂತ್. ಎಲ್ಲ ಚಪ್ಪಾಳೆ ಹೊಡಿರಿ. ಗುಡ್ ಬಾಯ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾರಿಗಂದ್ರೆ ಈಗ ಅನುಷಾಗೆ. ಅನುಷಾ ಲೈನಲ್ಲಿದ್ದಾಳ? ಅನುಷಾಗೆ ನೇರವಾದ ಪ್ರಶ್ನೆ. ಕೆದುರ್ಲಗೋಮನು ಯಾವ ದೇಶದ ಅರಸನು? ಕೆದುರ್ಲಗೋಮನು ಯಾವ ದೇಶದ ಅರಸನು? ಹೆಸರು ವಿಚಿತ್ರವಾಗಿದೆ ಅಲ್ಲ? ಇದೇನಪ್ಪ ಕೆದರದು? ಸೀನಾರ್. ಓಕೆ, ಕೆದುರ್ಲಗೋಮನು ಯಾವ ದೇಶದ ಅರಸನು? ಯಾವ ದೇಶಕ್ಕೆ ಅರಸ ಆಗಿದ್ದ? ಯಾವ ದೇಶದ ರಾಜ ಕೆದುರ್ಲಗೋಮ? ಅನುಷಾ? ಎಲೋಮಿನ. ವೆರಿ ಗುಡ್. ಎಲ್ಲ ಕ್ಲಾಪ್ಸ್ ಹೊಡಿರಿ. ಗುಡ್ ಗರ್ಲ್. ಎಲಾಮಿನ ಅರಸ. ಗುಡ್. ಅನುಷಾ ಗುಡ್ ಗರ್ಲ್. ಅದೇ ಹೇಳಿದ್ನಲ್ಲ, ತುಂಬಾ ಚೆನ್ನಾಗಿ ಓದ್ಕೊಂಡ್ ಬಂದಿದ್ರಿ ಇವತ್ತಂತ ಅರ್ಥ. ನೆಕ್ಸ್ಟ್, ಪ್ರೇಮ್ಗೆ ನೇರವಾದ ಪ್ರಶ್ನೆ. ನೇರವಾದ ಪ್ರಶ್ನೆ ಪ್ರೇಮ್ಗೆ. ಇವಾಗ ಪ್ರೇಮ್ ಉತ್ತರ ಹೇಳ್ಬೇಕು. ಸದೋಮಿನ ಅರಸನು ಯಾರು? ಪ್ರೇಮ್, ಸದೋಮಿನ ಅರಸನು ಯಾರು? ಪ್ರೇಮ್, ಸದೋಮಿನ ಅರಸನು ಯಾರು? ಪ್ರೇಮ್ ಲೈನಲ್ಲಿದ್ದಾನ? ಲೈನಲ್ಲಿದ್ದಾನೆ. ಹಾ, ಸದೋಮಿನ ಅರಸನು ಯಾರು? ಗೊತ್ತಿಲ್ಲ ಅಂದ್ರೆ ಪಾಸ್ ಹೇಳ್ಬೋದು. ಪಾಸ್ ಹೇಳಿದ್ರೆ ನಾನು ಮತ್ತೆ ಮುಂದಿರೋರಿಗೆ ಕೇಳ್ತೀನಿ. ಪ್ರೇಮ್, ನಾನು 3 ಹೇಳ್ತೀನಿ, 3 ಹೇಳೋದ್ರಲ್ಲಿ ಹೇಳ್ಬೇಕು, ಇಲ್ಲಾಂದ್ರೆ ಪಾಸ್ ಮಾಡ್ತೀನಿ. 1 2 3. ಪಾಸ್. ಪ್ರಾರ್ಥನಾ. ಬೆರಗನು. ವೆರಿ ಗುಡ್. ಗುಡ್ ಗರ್ಲ್. ಎಲ್ಲಿ ವಿಡಿಯೋ ಕಾಣಿಸ್ತಾ ಇಲ್ಲ? ಪ್ರಾರ್ಥನಾದ ಎಲ್ಲಿದೆ? ಕಾಣಿಸ್ತಾ ಇಲ್ಲ. ಪ್ರಾರ್ಥನಾ ಎಲ್ಲಿದ್ದಾಳೆ ಗೊತ್ತಿಲ್ವಲ್ಲ? ಎಲ್ಲಿ ಪ್ರಾರ್ಥನಾ? ಓ, ವೆರಿ ಗುಡ್. ಗುಡ್ ಗರ್ಲ್. ಎಲ್ಲ ಚಪ್ಪಾಳೆ ಹೊಡಿರಿ. ಪ್ರಾರ್ಥನಾ ಎಷ್ಟು ಚೆನ್ನಾಗಿ ಆನ್ಸರ್ ಹೇಳಿದ್ಲಿ ಇವತ್ತೆ. ತಕ್ಷಣ ಹೇಳ್ಬಿಟ್ಲು ನೋಡ.
ಗುಡ್ ಪ್ರಾರ್ಥನಾ. ನೆಕ್ಸ್ಟ್ ಇವಾಗ ಮುಂದಿನ ಪ್ರಶ್ನೆ ಯಾರಿಗಂದ್ರೆ ನಮ್ಮ ಪ್ರಾರ್ಥನೆಗೆ ಮುಂದಿನ ಪ್ರಶ್ನೆ ಇವಾಗ ಅಲ್ವಾ. ಪ್ರಾರ್ಥನೆ ಕೇಳಿಲ್ಲಲ್ಲ, ನೇರವಾದ ಪ್ರಶ್ನೆ. ಪ್ರಾರ್ಥನೆಗೆ ನೇರವಾದ ಪ್ರಶ್ನೆ. ಲೋಟನು ಅಬ್ರಾಹಮನಿಗೆ ಏನಾಗಬೇಕಾಗಿತ್ತು? ತಮ್ಮನ ಮಗನು. ವೆರಿ ಗುಡ್, ತಮ್ಮನ ಮಗ. ನೋಡು ಇವತ್ತೇ ಪ್ರಾರ್ಥನೆ 2 ಮಾರ್ಕ್ಸ್ ತಗೊಂಡ್ಬಿಡ್ಲಿ ನೋಡಪ್ಪ. 2 ಪಾಯಿಂಟ್ ತಗೊಂಡ್ಬಿಡ್ಲ ಪ್ರಾರ್ಥನೆ ಇವತ್ತೆ. ಯಾರು 2 ಪಾಯಿಂಟ್ ತಕೊಂಡೇ ಇಲ್ಲ? ಪ್ರಶಾಂತ್ ಮತ್ತೆ ಪ್ರಾರ್ಥನೆ 2 ಪಾಯಿಂಟ್ ತಗೊಂಡಿದ್ದೀರಿ ಇವತ್ತೆ. ಗುಡ್ ಪ್ರಾರ್ಥನಾ, ಗುಡ್ ಗರ್ಲ್. ಮುಂದಿನ ಪ್ರಶ್ನೆ ಪ್ರಜ್ವಲ್ ಶೆಟ್ಟಿ ಬ್ರದರ್. ಪ್ರಜ್ವಲ್ಗೆ ಮುಂದಿನ ಪ್ರಶ್ನೆ. ಓಕೆ, ಅಬ್ರಹಾಮನ ಮನೆಯಲ್ಲಿ ಶಿಕ್ಷಿತರಾದ ಆಳುಗಳು ಎಷ್ಟು ಜನ? ಅಬ್ರಹಾಮನ ಮನೆಯಲ್ಲಿ ಎಷ್ಟು ಜನ ಆಳಿದ್ರು? ಟ್ರೈನ್ ಆಗಿದ್ರು, ಶಿಕ್ಷಿತರಾಗಿದ್ರು. ಅಬ್ರಹಾಮ ಅವ್ರನ್ನೇ ಕರ್ಕೊಂಡು ಯುದ್ಧ ಮಾಡಕ್ ಹೋಗ್ತಾನೆ. ಎಷ್ಟು ಜನ? 300 ಜನ. ಇನ್ನು ಸ್ವಲ್ಪ ಹತ್ರ ಬರ್ಬೇಕಾಗಿರುತ್ತೆ. ಇನ್ನೊಂದು ಚಾನ್ಸ್ ತಗೋಬ ನೋಡೋಣ. ತುಂಬಾ ಫಸ್ಟ್ ಟೈಮ್ ಅಲ್ವಾ ಪ್ರಜ್ವಲ್, ಫಸ್ಟ್ ಟೈಮ್. ಇನ್ನೊಂದು ಚಾನ್ಸ್ ಹೇಳಿ ನೋಡೋಣ. ಇನ್ನೊಂದು ಚಾನ್ಸ್ ತಗೊಂಡು ಹೇಳಿ. ವೇಟ್. ಓಕೆ, ನಾನು ಆನ್ಸರ್ ಪಾಸ್ ಮಾಡ್ತೀನಿ. ಆನ್ಸರ್ ಪಾಸ್. ಈಗ ಸಮಯ ಯಾರಿಗಂದ್ರೆ ಫಸ್ಟ್ 318. ಓಕೆ, ವೆರಿ ಗುಡ್. 318. ಯಾರು ಹೇಳಿದ್ರು? ಪ್ರಜ್ವಲ್ ಅಲ್ವಾ? ಓಕೆ, ಪ್ರಜ್ವಲ್ಗೆಲ್ಲ ಕ್ಲಾಪ್ಸ್ ಹೊಡೀರಿ. ತಕ್ಷಣ ಹೇಳ್ಬೇಕು. ನೆಕ್ಸ್ಟ್ ಪಾಸ್ ಆಗಿದ್ಮೇಲೆ ಯಾರು ಕೂಡ ಆನ್ಸರ್ ಹೇಳ್ಬಾರ್ದು ಪ್ರಜ್ವಲ್. ನೆಕ್ಸ್ಟ್ ವೀಕಲ್ಲಿ ಇದನ್ನ ಫಾಲೋ ಮಾಡ್ಕೋಬೇಕು. ಓಕೆನಾ? ನೆಕ್ಸ್ಟ್ ಇವಾಗ ನಮಗೆ ಸೃಜನ್ ಉಣ್ಕಲ್ ಅಲ್ವಾ? ಸೃಜನ್ ಉಣ್ಕಲ್ಗೆ ನೇರವಾದ ಪ್ರಶ್ನೆ. ಅಬ್ರಹಾಮನು ಯುದ್ಧ ಮುಗಿಸಿಕೊಂಡು ಬರುವಾಗ ಯಾರು ಭೇಟಿಯಾದರು? ಅಬ್ರಹಾಮನು ಯುದ್ಧ ಮುಗಿಸಿ ಬರುವಾಗ ಅಬ್ರಹಾಮನಿಗೆ ಯಾರು ಭೇಟಿಯಾದರು? ಸೃಜನ್ ಉಣ್ಕಲ್. ಅಬ್ರಹಾಮನು ಯುದ್ಧ ಮಾಡಿ ಬರುವಾಗ ಯಾರು ಅಬ್ರಹಾಮನಿಗೆ ಭೇಟಿಯಾದರು? ಸೃಜನ್ ಉಣ್ಕಲ್. ನಾನು 3 ಸೆಕೆಂಡ್ ಟೈಮ್ ಕೊಡ್ತೀನಿ, ಕೌಂಟ್ ಮಾಡ್ತೀನಿ. ಅದಾಗಿದ್ಮೇಲೆ ಪಾಸ್ ಮಾಡ್ತೀನಿ. 1 2 3. ಓಕೆ, ಚೇತು ಇಲ್ಲ, ಇದೆಲ್ಲ ಸಾನ್ನಿಧ್ಯ ಹೇಳ್ತೀಯಾ? ಸಾನ್ನಿಧ್ಯ ನಾನು ಹೇಳ್ತೇನೆ. ಸಾನ್ನಿಧ್ಯ ಹೇಳ್ತೀಯಾ? ಓಕೆ, ಸ್ವಲ್ಪ ಹಾರ್ಡ್ ಇದೆ. ಸಾನ್ನಿಧ್ಯ ಹೇಳಕ್ಕಾಗತ್ತಾ? ಓಕೆ, ಪಾಸ್ ಮಾಡ್ಬೇಕಾ? ಅಲೋಕ್ ಹೇಳಕ್ಕಾಗತ್ತಾ? ದೇವರು. ನೋ. ಓಕೆ, ಫಸ್ಟ್ ನಾನು ಹೇಳ್ತೇನೆ ಪ್ರಜ್ವಲ್ ಇಲ್ಲಪ್ಪ, ನಾನು ಈಗ ಸೀಕ್ವೆನ್ಸ್ ಬರುತ್ತೆ. ಯಾರ ಈಗ ಲೈನ್ ನಂಬರ್ ಬರ್ಕೊಂಡಿರ್ತೇನೆ ಅವ್ರಿಗೆ ನಾನು ಕೇಳ್ತೀನಿ. ಓಕೆ, ಪ್ರಜ್ವಲ್ ಮುಳುಗುನ್. ನೋ. ಸೃಷ್ಟಿ. ನೋ. ಜಾನ್ ಫ್ರಾಂಕ್ಲಿನ್. नहीं आता है? मेले चितिकर। हाँ? नहीं बताओ। आप सही बोले थे, गलत हो गया। जोशुआ। प्रोनाउंसिएशन नहीं आता, वर्ड सही है। जोशुआ। मेले चितिकर। नो। संदेश। मेल्कीजेदेक। वेरी गुड। संदेश को मार्क्स देंगे। संदेश को मार्क्स देंगे। मेल्कीजेदेक बोलते हैं ना, मेल्कीजेदेक। बोले ಹೇಳ್ರಿ ಎಲ್ಲರೂ ನೋಡೋಣ. ಮೆಲ್ಕಿಜೆದೇಕ್ ಹೇಳ್ರಿ ನೋಡೋಣ. मेल्कीजेदेक। हाँ, मेल्कीजेदेक। हाँ, मेल्कीजेदेक। पापा हम भी वही बोले थे, बस प्रोनाउंसिएशन गलत था। हाँ, हम भी वही बोले थे। तो वो प्रोनाउंसिएशन सही बोलना है ना। स्कूल में आपका नाम क्या बोलेगा तो
प्रमु उतना बोलेगा थोड़ी आपका नाम लिखा जाएगा। प्रमु जो मुंह बोलेगा थोड़ी लिखा जाता है, तुम्हारा पूरा नाम बोलेंगे ना। प्रोनाउंसिएशन नहीं आ रहा है मैम बोलेगा थोड़ी चलेगा, तो आपका प्रोनाउंसिएशन मस्ट है। सो ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾರಿಗಂದ್ರೆ ಸಾನ್ನಿಧ್ಯಗೆ ಮುಂದಿನ ಪ್ರಶ್ನೆಗೆ ಉತ್ತರ ಹೇಳ್ಬೇಕಮ್ಮ. ಓಕೆ, ಅಬ್ರಹಾಮನ ಸಂತತಿ ಎಷ್ಟಾಗುವುದೆಂದು ದೇವರು ಹೇಳಿದರು? ದೇವರು ಕಳೆದು ಹೇಳಿದ್ರು. ಅಸಂಖ್ಯವಾದದ್ದು. ಎಷ್ಟಮ್ಮ? ಅಸಂಖ್ಯವಾದದ್ದು. ವೆರಿ ಗುಡ್, ಕ್ಲಾಪ್ಸ್ ಹೊಡಿದ್ರೆ ಎಲ್ಲರೂ ಕೂಡ. ನಕ್ಷತ್ರಗಳಷ್ಟಾಗುವುದು ಅಂತ ಹೇಳಿದ್ರೆ ದೇವರು, ಆದ್ರೂ ಕೂಡ ಸಾನ್ನಿಧ್ಯಗೆ ಒಂದು ಮಾರ್ಕ್ಸ್ ಕೊಡ್ತೀನಿ, ಯಾಕಂದ್ರೆ ಅಸಂಖ್ಯ ನಕ್ಷತ್ರಗಳ ಸಂಖ್ಯೆ ಎಷ್ಟು? ಅಸಂಖ್ಯ. ವೆರಿ ಗುಡ್ ಸಾನ್ನಿಧ್ಯ, ಗುಡ್ ಗರ್ಲ್. ಹಿಂಗೆ ಓದಬೇಕು ಬೈಬಲ್ನ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಲೋಕ್ಗೆ. ಅಲೋಕ್ ಲೈನಲ್ಲಿದ್ದಾರ? ಹಲೋ, ಓಕೆ. ಮುಂದಿನ ಪ್ರಶ್ನೆ ಅಲೋಕ್ಗೆ. ಅಬ್ರಹಾಮನಿಗೆ ಯಾವಾಗ ಗಾಢ ನಿದ್ರೆ ಹತ್ತಿತ್ತು? ಅಬ್ರಹಾಮನಿಗೆ ಯಾವಾಗ ಗಾಢ ನಿದ್ರೆ ಹತ್ತಿತ್ತು? ಗಾಢ ನಿದ್ರೆ ಅಂದ್ರೆ ತುಂಬಾ ಆಳವಾದ ನಿದ್ದೆ, ಯಾರು ಎಬ್ಸದನ್ನ ಹೇಳಲ್ಲ. ನೀವೆಲ್ಲ ಮಲಗ್ತಿರಲ್ಲ ಹಂಗೇನೆ ಅಲ್ವಾ? ಸೃಷ್ಟಿ ಮಲಗ್ತಾಳೆ, ಎಲ್ಲ ಅಪ್ಪ ಅಮ್ಮ ಎಬ್ಸ್ತಿರ್ತಾರೆ, ಅಲ್ಲೇ ಮಲಗ್ತಿರ್ತಾನೆ ಸೃಷ್ಟಿ. 6 ಗಂಟೆ 7 ಗಂಟೆ ಎಬ್ಸಿದ್ರೆ ಎದ್ದೇಳ್ತೀರ ನೀವೆಲ್ಲ? ಹೊತ್ತು ಮುಳುಗುವಾಗ. ವೆರಿ ಗುಡ್. ಎಲ್ಲ ಕ್ಲಾಪ್ಸ್ ಹೊಡಿರಿ, ಅಲ್ಲೋಕ ಕ್ಲಾಪ್ಸ್ ಹೊಡಿರಿ. ಹೊತ್ತು ಮುಳುಗುವಾಗ ಅಬ್ರಹಾಮನಿಗೆ ಗಾಢ ನಿದ್ರೆ ಆಯಿತು. ಗುಡ್. ಇಲ್ಲಿಗೆ ನಮ್ಮ ಒಂದು ಸುತ್ತಿನ ಪ್ರಶ್ನಾವಳಿಯ ಕಾರ್ಯಕ್ರಮ ಮುಕ್ತಾಯವಾಯಿತು. ಇವತ್ತೇ 33 ಮಕ್ಕಳು ಬಂದಿದ್ದಾರೆ. 33 ಜನರಲ್ಲಿ 2 3 4 5 6 7 8 9 10 11 12 13 14 15 16 17 18 19 20 21 22 ಮಕ್ಕಳು ಬಂದಿದ್ದಾರೆ. ಎಲ್ಲ ಮಕ್ಕಳಿಗೆ ಒಂದ್ಸಲ ಕ್ಲಾಪ್ಸ್ ಹೊಡೆದಿ ದೊಡ್ಡವರೆಲ್ಲ. ಗುಡ್ ಮಕ್ಕಳೇ, ಇದೇ ತರ ನೀವು ದೇವರಲ್ಲಿ ಬೆಳಿಬೇಕು. ಈಗ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ಯಾರು ಬೇಗ ಕೈ ಎತ್ತಾರೋ ಅವ್ರಿಗೆ ಮಾತ್ರ ಉತ್ತರ. ಯಾಕಂದ್ರೆ ಒಂದು ಸುರುಳಿ ಆಯ್ತಲ್ವಾ, ಎಲ್ಲರಿಗೂ ಒಂದೊಂದು ಕ್ವಶನ್ ಕೇಳಿದ್ದೀನಲ್ಲ. ಈಗ ಯಾರಾದ್ರಿಗೆ ಎಕ್ಸ್ಟ್ರಾ ಮಾರ್ಕ್ಸ್ ಬೇಕಂದ್ರೆ ಮೊದಲು ಕೈ ಎತ್ತಬೇಕು, ಅವ್ರಿಗೆ ಮಾತ್ರ ನಾನು ಅವಕಾಶ ಕೊಡ್ತೀನಿ. ಓಕೆ, ವಿಡಿಯೋ ಆನ್ ಇದ್ದವ್ರು ಮಾತ್ರ ನನಗೆ ಕಾಣಿಸುತ್ತೆ, ವಿಡಿಯೋ ಆಫ್ ಇದ್ರೆ ನನಗೆ ಕಾಣಿಸಲ್ಲ. ಹೀಗಾಗಿ ವಿಡಿಯೋ ಏನ್ ಮಾಡ್ಬೇಕು, ನೀವೆಲ್ಲ ಆನ್ ಮಾಡ್ಕೊಂಡ್ರೆ ನಿಮಗೆ ಒಳ್ಳೇದು, ಇಲ್ಲ ಅಂದ್ರೆ ತುಂಬಾ ಡೇಂಜರ್ ನಿಮಗೆ ಇವಾಗ ಅಲ್ವಾ? ಒಂದು ನಿಮಿಷ. ಓಕೆ, ಕೆಲವೊಬ್ರು ವಿಡಿಯೋ ಕಾಣಿಸ್ತಾ ಇಲ್ಲ ನನಗೆ, ಏನ್ ಮಾಡ್ಲಿ ಅದಕ್ಕೆ? ಓಕೆ, ಆಲ್ಮೋಸ್ಟ್ ಮಕ್ಕಳ ಫೋಟೋ ವಿಡಿಯೋ ಎಲ್ಲ ಕಾಣಿಸ್ತಾ ಇದೆ ನನಗೆ. ಓಕೆ, ಪ್ರಜ್ವಲ್ ಕಾಣಿಸ್ತಾ ಇದ್ದಾನೆ, ಜಾನ್ ಫ್ರಾಂಕ್ಲಿನ್, ಸಂದೇಶ್, ಅಲಿಶಾ, ಸಂತೋಷ್, ಆಲ್ಮೋಸ್ಟ್ ಎಲ್ಲ ಕಾಣಿಸ್ತಾ ಇದ್ದಾರೆ. ಸುನೀತಾ, ಸುಮಂಗ್ಲಾ, ಪ್ರಶಾಂತ್ ಎಲ್ಲ ಕಾಣಿಸ್ತಾ ಇದ್ದಾರೆ. ಸುಮಂಗ್ಲಾ ಕಾಣಿಸ್ತಾ ಇಲ್ಲ. ಯಾರು ಕಾಣಿಸ್ತಾರೋ ಅವ್ರಿಗೆ ಮಾತ್ರ ನಾನು ಇವಾಗ ಉತ್ತರ ಕೇಳ್ತೀನಿ. ಓಕೆನಾ? ಓಕೆ, ಎಲ್ಲ ಒಂದೇ ಸಲ ಪ್ರಶ್ನೆ ಕೇಳ್ತೀನಿ, ಪದೇ ಪದೇ ರಿಟರ್ನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಒಂದ್ಸತಿ ಕೇಳಿದ ತಕ್ಷಣ ಎಲ್ಲರೂ ಅಬ್ಸರ್ವ್ ಮಾಡಿ ಉತ್ತರ ಹೇಳಕ್ಕೆ ರೆಡಿ ಆಗಿರ್ತಾರೆ. ರೆಡಿ? ಕೈ ಮಾತ್ರ ಹಿಂಗೆ ಎತ್ತು ಬಿಡೋ, ತಕ್ಷಣ ಎತ್ತು ಬಿಡೋ. ಓಕೆ, ನೆಕ್ಸ್ಟ್. ಸಾರಳ ದಾಸಿ ಹೆಸರೇನು? ಪ್ರಶಾಂತ್. ಆಗರಳು. ವೆರಿ ಗುಡ್ ಪ್ರಶಾಂತ್. ಕೈ ತಟ್ರಿ ಎಲ್ಲರೂ ಕೂಡ ಪ್ರಶಾಂತ್ಗೆ. ಪ್ರಶಾಂತ್ ಕೈ ತಟ್ರಿ. ಮತ್ತೆ ಕೂಡ ಪ್ರಶಾಂತ್ ಕೈ ಎತ್ತಬಹುದು, ಚಾನ್ಸ್ ಇದೆ. ಓಕೆನಾ? ನಾನು ಈಗ ಮುಗಿಸೋರು ಕೂಡ ಕೈ ಎತ್ತಬಹುದು. ಯಾರು ಫಸ್ಟ್ ಕೈ ಎತ್ತಾರೋ ಅವ್ರಿಗೇನೆ ಉತ್ತರ, ಅವ್ರಿಗೇನೆ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೃಜಲ್ ಸಾಮ್ವೆಲ್, ಆರ್ ಯು ರೆಡಿ? ಓಕೆ. ಹಾಗರಳು ಯಾರ ದಾಸಿ? ಜಾನ್ ಫ್ರಾಂಕ್ಲಿನ್. ಸಾರಾ. ಅದೇ ಕ್ವಶನ್ ಉಲ್ಟಾ ಕೇಳಿದಾರೆ, ಯಾರೆಲ್ಲ ಯೋಚನೆ ಮಾಡ್ತಾರೆ ಆನ್ಸರ್.
ಆನ್ಸರ್ ಏನಿದೆ ಅಂತ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎಲ್ಲ ರೆಡಿ ಆಗಿರ್ಬೇಕು. ಓಕೆ. ಅಬ್ರಹಾಮನ ಸಂತತಿಯವರು ಎಷ್ಟು ವರ್ಷ ಅನ್ಯ ದೇಶದಲ್ಲಿ ದಾಸರಾಗಿರುವವರೆಂದು ದೇವರು ಭವಿಷ್ಯ ಹೇಳಿದರು? ಯಾರು ಇದು? ತುಕಾರಾಮ್ ಉಣ್ಕಲ್. ಯಾರ ಅವ್ರ? ಇವ್ರ 400 ವರ್ಷ. ಎಷ್ಟಪ್ಪ? 400 ವರ್ಷ. ವೆರಿ ಗುಡ್, ವೆರಿ ಗುಡ್. ಸಾನ್ನಿಧ್ಯ ಪಕ್ಕದಲ್ಲಿ ಯಾರದು? ಸಾನ್ನಿಧ್ಯ ಪಕ್ಕದಲ್ಲಿ ಹೆಸರು ಸಾನ್ನಿಧ್ಯ. ಸೃಜನ್ ಉಣ್ಕಲ್. ಓ, ಸೃಜನ್ ಉಣ್ಕಲ್. ಸೃಜನ್ ಉಣ್ಕಲ್. ಸೃಜನ್ ಉಣ್ಕಲ್ ಅಲ್ವಾ? ಹೌದು ಕಾಕ. ವೆರಿ ಗುಡ್ ಸೃಜನ್ ಸೃಜನ್, ವೆರಿ ಗುಡ್. ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್. 400 ಇಯರ್ಸ್, 400 ವರ್ಷ ಗುಲಾಮರಾಗಿರ್ತಾರಂತ ದೇವರು ವಾಗ್ದಾನ ಮಾಡಿದ್ರು. ಗುಡ್ ಬಾಯ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎಲ್ಲರೂ ತಯಾರಾಗಿರ್ರಿ ಇವಾಗ. ಮತ್ತೆ ಅಬ್ರಹಾಮನು ಎಷ್ಟು ವರ್ಷ ಕಾನಾನ್ ದೇಶದಲ್ಲಿ ಇದ್ದ ನಂತರ ಹಾಗರಳೊಂದಿಗೆ ವಿವಾಹವಾದನು? ಸೃಜಲ್ ಸಾಮ್ಯಲ್, ಡು ಯು ನೋ ದ ಆನ್ಸರ್? ಜೋಶ್ವಾ 10 years. ವೆರಿ ಗುಡ್. 10 ವರ್ಷಗಳ ಆಗಿದ್ಮೇಲೆ ಕನಾನ್ ದೇಶದಲ್ಲಿ 10 ವರ್ಷ ಅಬ್ರಹಾಮ ಇದ್ದ ಮೇಲೆ ಏನಂದ್ರೆ ಹಾಗರಳೊಂದಿಗೆ ವಿವಾಹ ಆಗುತ್ತೆ. ಓಕೆನಾ? ವೆರಿ ಗುಡ್ ಜೋಶ್ವಾ. ಮುಂದಿನ ಪ್ರಶ್ನೆ, ಸಾರಳು ಯಾರನ್ನು ಬಾಧಿಸಿದಳು? ಪ್ರಶಾಂತ್, ಅಗೇನ್ ಪ್ರಶಾಂತ್. ಹಾಗರಳನ್ನು. ಪ್ರಶಾಂತ್ ಚೆನ್ನಾಗಿ ಓದಿದಾನೆ ಇವತ್ತೆ. ಓದೋರು ಹಿಂಗೆ ಆನ್ಸರ್ ಕೊಡ್ತಾರ, ಓದ್ತಿರಿದ್ರೆ ಆನ್ಸರ್ ಕೊಡಕ್ ಆಗಲ್ಲ. ಓಕೆ, ನೆಕ್ಸ್ಟ್. ನೆಕ್ಸ್ಟ್ ಕ್ವಶನ್, ಯೆಹೋವನ ದೂತನು ಹಾಗರಳೊಂದಿಗೆ ಎಲ್ಲಿ ಭೇಟಿಯಾದನು? ಸೃಜಲ್ ಸಾಮ್ಯಲ್. ಅಡಿಗೆಯಲ್ಲಿ. ಮರುಭೂಮಿಯಲ್ಲಿ, ಡಿಸಾರ್ಟ್. ಅರೆ ಇಂಗ್ಲಿಷ್ ಅಲ್ಲಿ ಹೇಳ್ಬೋದಲ್ಲ. ಮರುಭೂಮಿ. ಓಕೆನಾ? ಮರುಭೂಮಿಯಲ್ಲಿ ಸೂರ್ಯನ ಮಾರ್ಗ ಅಂತ ಇರುತ್ತೆ. ವೆರಿ ಗುಡ್. ಎಲ್ಲ ಸೃಜಲ್ ಸಾಮ್ಯಲ್ ಚಪ್ಪಾಳೆ ಹೊಡಿರಿ. ಲಾಸ್ಟ್ ಇನ್ನೊಂದು ಕ್ವಶನ್ ಕೇಳ್ತೀನಿ. ಓಕೆ, ಲಾಸ್ಟ್ ಇನ್ನೊಂದು ಕ್ವಶನ್ ಕೇಳ್ತೀನಿ ನಾನು. ಯಾರು ಉತ್ತರ ಹೇಳ್ತಾರೆ ನೋಡೋಣ. ಸೊದೋಮ್ ಗೊಮೆರವನ್ನು ಕಾಪಾಡಲು ಯಾರು ಪ್ರಾರ್ಥನೆ ಮಾಡಿದರು? ಯಾರು? ಯಮುನಾ ಸಿಸ್ಟರ್. ಯಾರಪ್ಪ ಅದು? ಯಮುನಾ ಸಿಸ್ಟರ್ ಮಗ ಅಬಿ ಹೇಳು. ಅಬ್ರಾಹ್ಮನು. ವೆರಿ ಗುಡ್, ಅಬ್ರಹಾಂ. ಅಬಿ ಮೊದ್ಲು ಕೈ ಎತ್ತಿದ್ದ, ಹೀಗಾಗಿ ಅಬಿಗೆ ಅವಕಾಶ ಕೊಡಲಾಯಿತು. ಅಭಿ 1 marks. ನೋಡ್ರಿ, ತುಂಬಾ ಒಳ್ಳೆಯ ಮಕ್ಕಳು ನೀವೆಲ್ಲ. ತುಂಬಾ ಚೆನ್ನಾಗಿ ಓದಿದ್ರಿ ಈ ಸಲ. ಎಲ್ಲರೂ ಕೂಡ ಸರಿಯಾಗಿ ಆನ್ಸರ್ ಹೇಳಿದಿರಿ ಅಲ್ವಾ? ನೀವೆಲ್ಲರೂ ಕೂಡ ಒಂದು ಒಳ್ಳೆ ಚಪ್ಪಾಳೆ. ಸೊ ಇವತ್ತು ನಮಗೆ ಆದಿಕಾಂಡ 11ರಿಂದ 20 ಅಧ್ಯಾಯಗಳಲ್ಲಿರುವಂತಹ ಮಾತುಗಳನ್ನ ನಾವೇನ್ ಮಾಡಿದ್ವಿ? ಧ್ಯಾನ ಮಾಡಿದ್ವಿ. ಸೊ ಮುಂದಿನ ವಾರ ಕೂಡ ನಾವೇನ್ ಮಾಡೋಣ? ತಯಾರಾಗಿರೋಣ. ಮುಂದಿನ ವಾರ ಯಾವ ಅಧ್ಯಾಯ ಅಂತ ನಾನು ಗ್ರೂಪಲ್ಲಿ ಹಾಕಿರ್ತೀನಿ. ಆ ಅಧ್ಯಾಯಗಳನ್ನ ಏನು ಮಾಡ್ರಿ, ನೀವು ಓದ್ಕೊಂಡು ನೀವು ಬರಬೇಕು. ಓಕೆ, ಓದ್ಕೊಂಡು ಬಂದರೆ ತುಂಬ ಚೆನ್ನಾಗಿ ನಿಮಗೆ ಇರುತ್ತೆ. ನಿಮ್ಮೆಲ್ಲರನ್ನೂ ಕೂಡ ದೇವರು ತುಂಬ ಹೆಚ್ಚಾಗಿ ಏನು ಮಾಡಲಿ? ಆಶೀರ್ವಾದ ಮಾಡಲಿ. ಓಕೆನಾ? ಓಕೆ,
ನಾವು ಪ್ರಾರ್ಥನೆ ಮಾಡೋಣ. ಯಾರು ಪ್ರಾರ್ಥನೆ ಮಾಡ್ತಾರೆ ಇವಾಗ? ಓಕೆ, who will pray? Susti, shall you pray? Okay, Susti will pray now. Okay, now you can unmute. Susti. ಪರಲೋಕದಲ್ಲಿ ವಾಸಿಸುವ ತಂದೆಯೇ ಯೇಸಪ್ಪ, ಇವತ್ತು ನಾವು ಆನ್ಲೈನ್ ಮೀಟಿಂಗಲ್ಲಿ ನಾವು ಆದಿಕಾಂಡ 11 to 20 ತನಕ ನಾವು ಓದಿ ಬಂದು ಎಲ್ಲರೂ ಆನ್ಸರ್ ಮಾಡಿದ್ದೀವಿ ಏಸಪ್ಪ. ಏಸಪ್ಪ, ಇಲ್ಲಿ ಬಂದಿರೋ ಎಲ್ಲ ಮಕ್ಕಳನ್ನ ಆಶೀರ್ವದಿಸಿ ಏಸಪ್ಪ. ನೆಕ್ಸ್ಟ್ ವೀಕ್ ಇನ್ನೂ ಚೆನ್ನಾಗಿ ಓದ್ಕೊಂಡು ಬಂದು ಇನ್ನೂ ಜಾಸ್ತಿ ಆನ್ಸರ್ ಮಾಡ್ಬೇಕು ಏಸಪ್ಪ. ಇಲ್ಲಿ ಇನ್ನೂ ಮಕ್ಕಳು ಬರಂಗ್ ಮಾಡೇಸಪ್ಪ, ಪ್ಲೀಸ್ ಏಸಪ್ಪ. ಆಮೇನ್. ಸರಿ, ಈಗ ನಾವೆಲ್ಲರೂ ಕೂಡ ತಾತ ಇದ್ದಾರೆ. ತಾತ ಏನ್ ಮಾಡ್ತಾರೆ? ಆಶೀರ್ವಾದ ಕೊಡ್ತಾರೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಕೊಳ್ಳೋಣ. ಓಕೆನಾ? ಅಪ್ಪಾಜಿ ಅವ್ರ ಲೈನಲ್ಲಿ ಇದ್ರೆ ಅಂತ್ಯ ಆಶೀರ್ವಾದ ಕೊಡ್ಬೇಕಾಗಿ ನಾನು ಕೇಳ್ಕೊಳ್ತೀನಿ. ನೀವೇ ಇಚ್ಚಿಡೋಣ ಬಾ, ಈಚೆ ಬನ್ನಿ. ಪ್ರಾರ್ಥನೆ ಮಾಡಿ ಅಂತ ಆಶೀರ್ವಾದ ಹೊಂದಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಅಪ್ಪ ಯೇಸುವೆ, ಈ ಸಮಯದಲ್ಲಿ ಈ ಚಿಕ್ಕ ಮಕ್ಕಳನ್ನು ದೇವರಪ್ಪ ಅಪಾರವಾಗಿ ನೀನು ಪ್ರೀತಿಸಿ ದೇವರೇ ನಿನ್ನ ವಾಕ್ಯವನ್ನು ಮಾತಾಡುವಂತೆ ಉತ್ತರ ಹೇಳುವಂತ ಒಳ್ಳೆ ಭಾಗ್ಯ, ಅದಕ್ಕಾಗಿ ಸ್ತೋತ್ರ ಯೇಸುವೆ. ರಕ್ಷಕನೇ, ಈ ಮಕ್ಕಳು ಸ್ವಾಮಿ ವಾಕ್ಯದಲ್ಲಿ ಇನ್ನೂ ಬೆಳೆಯಬೇಕು ದೇವರಪ್ಪ ಕರ್ತನೆ, ಇನ್ನೂ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸಬೇಕು. ಹಾಗೆ ಈ ಮಕ್ಕಳನ್ನು ಕರ್ತನೆ ನಿನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಎಲ್ಲರನ್ನೂ ಕಾಪಾಡು. ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ, ಆಮೇನ್. ನಮ್ಮ ರಕ್ಷಕನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಆತನ ಶಾಂತಿ ಸಮಾಧಾನವು ಈ ಆನ್ಲೈನಲ್ಲಿ ಕೂಡಿ ಬಂದಿರುವಂಥ ಎಲ್ಲ ಚಿಕ್ಕ ಮಕ್ಕಳ ಮೇಲೆ, ದೊಡ್ಡವರ ಮೇಲೆ ಯೇಸುವಿನ ಬರೋಣದವರೆಗೂ ನಿತ್ಯ ನಿರಂತರವಾಗಿದ್ದು ಕಾಯ್ದು ಕಾಪಾಡಲಿ. ಆಮೇನ್. ದೇವ